ಮೇಡಮ್ ಜೋರೇ ಮಾತಾಡ್ಬೇಕ್ರಿ. ಹಲೋ ರೀ ಮೇಡಮ್, ಎಲ್ಲಿಂದ ಬಂದಿರಿ ಮೇಡಮ್ ನೀವು? ಹಳೆ ಓಕೆಯಿಂದ ಬಂದಿರಿ. ಓಕೆ, ಇಲ್ಲಿ ಗಾಡಿ ಕಲಿಸ್ತಾರಂತ ನಿಮ್ಗೆ ಯಾರು ಹೇಳಿದ್ರು? ಯೂಟ್ಯೂಬ್ ಒಳಗೆ ನೋಡಿದ್ರಿ. ಓಕೆ ಓಕೆ, ಯೂಟ್ಯೂಬ್ ಸ್ಟೂಡೆಂಟಾ ನೀವು? ತುಂಬ ಖುಷಿ ಆಯ್ತು ರೀ. ಯೂಟ್ಯೂಬ್ ನೋಡಿ ಬಂದವ್ರು ಇನ್ನೂ ಯಾರು ಇರಲಿಲ್ಲ, ಎಲ್ಲರೂ ಜಸ್ಟ್ ಇಲ್ಲಿ ನೋಡಿ ಬಂದವರು ಭಾಳ ಜನ ಇದ್ರಿ. ಗೂಗಲಲ್ಲಿ ಸರ್ಚ್ ಮಾಡಿ ಬಂದೇವಿ ಅಂತಿದ್ರು ಎಲ್ಲರೂ. ಸರಿ ರೀ, ನಿಮ್ಮ ಮೊದಲೇನಾದರೂ ಗಾಡಿ ಬರ್ತಿತ್ತಾ? ಇಲ್ಲ ಮೇಡಮ್, ನಾನು ಏನೂ ಬರ್ತಿದ್ದಿಲ್ಲ. ಟ್ರೈ ಮಾಡಿದ್ರೆ? ಇಲ್ಲ ಮೇಡಮ್, ಮಾಡಿಲ್ಲ. ಓಕೆ, ಗಾಡಿ ಇವಾಗ ನಿಮ್ಗೆ ಯಾಕೆ ಬೇಕಾಗಿತ್ತು ರೀ? ಅಂದರೆ ನಾನು ಮನೆ ಜಾಬ್ಗೂ ಹೋಗ್ತೇನೆ. ಓಕೆ, ಮಕ್ಕಳಿಗೆ ಸ್ಕೂಲ್ ಬಿಡಾಕೆ ಕರ್ಕೊಂಬರಾಕೆ. ಹಾಂ, ಅದಕ್ಕೂ ಬೇಕು, ಆಮೇಲೆ ಜಾಬಿಗೆ ಹೋಗ್ಲಿಕ್ಕೂ ಬೇಕು ಅಂತ ಬಂದ್ರಿ. ಓಕೆ ಮೇಡಮ್, ನೀವು ಮೊದಲು ಮನೆಯಲ್ಲೇನೂ ಟ್ರೈ ಮಾಡಿಲ್ಲ. ಇಲ್ಲಿ ಬಂದಾಗ ಹೆಂಗೆ ಅನಿಸ್ತಿತ್ತು ರೀ? ನೀವು ಗಾಡಿ ಮೇಲೆ ಬೀಳ್ತೀನಿ ಒಂಥರ ಭಯ ಇತ್ತು. ಎಲ್ಲಿ ಗಾಡಿ ಮೇಲೆ ಕುಂತ್ಕೊಂಡ್ರೆ ಎಲ್ಲಿ ಮುಂದೆ ಹೋಗ್ಬಿಡುತ್ತೆ, ಹಾಂ, ಒಂದು ಭಯ ಇತ್ತು. ಕೈ ತಪ್ಪಿ ಮುಂದೆ ಹೋಗುತ್ತೆ, ಬೀಳ್ತೀನಿ ಅಂತ ನಿಮ್ಗೆ ಭಯ ಇತ್ತು. ಓಕೆ, ಈಗ ಬಂದು ಎಷ್ಟು ದಿನ ಆಯ್ತು ರೀ ಮೇಡಮ್? ನಾನು 17 ದಿವಸ ಆಯ್ತು. 17 ಡೇಸ್. ಈ 17 ಡೇಸ್ ಒಳಗೆ ಎಲ್ಲ ಕಲ್ತ್ರಲ್ಲ, ಈಗ ಎಲ್ಲರಂಗೆ ಹೊಡಿಲಿಕ್ಕತ್ತೀರಿ, ಕಾಲ ಮೇಲೆ ಇಟ್ಕೊಂಡು ಬ್ಯಾಲೆನ್ಸ್ ಎಲ್ಲ ಚೆನ್ನಾಗಿ ಬಂದು. ಇಂಥ ಮಳೆಗಾಲದಾಗ ಕ್ಲಾಸ ನಡೆಯಲ್ಲ ಅಂತ ಹೇಳ್ತೀವಿ ನಾವು. ಮಳೆಗಾಲದಾಗೂ ನೀವೆಲ್ಲ ಸ್ಟೂಡೆಂಟ್ ಬಂದು ಕಲಿಯೋದು ನೋಡಿದರೆ ನಮ್ಗೆ ತುಂಬ ಖುಷಿ ಆಗುತ್ತೆ. ಈಗ ಏನು ನಮ್ಮ ಡ್ರೈವಿಂಗ್ ಸ್ಕೂಲ್ ಬಗ್ಗೆ, ಟೀಚರ್ ಬಗ್ಗೆ, ಸರ್ ಬಗ್ಗೆ ಒಂದೆರಡು ಮಾತು. ನಮ್ಮ ಮೇಡಮು ಎಲ್ಲ ಥರನೂ ಮನೆ ಫ್ಯಾಮಿಲಿ ಥರ ಹೇಳ್ಕೊಡ್ತಾರೆ. ಓಕೆ, ಏನು ಕೋಪ ಗೀಪ ಮಾಡ್ಕೊಳ್ಳೋದು. ಕೆಲವು ಜನ ಇರ್ತಾರೆ ತುಂಬ ಕೋಪ ಮಾಡ್ಕೋತಾರೆ. ಹಾಂ, ಸ್ವಲ್ಪ ದಿವಸ ಹೇಳ್ತಾರೆ ಚೆನ್ನಾಗಿ ಕಲಿಸ್ತೇನೆ ಅಂತ, ಹಾಂ, ಬಟ್ ಕೋಪ ಮಾಡ್ಕೋತಾರೆ. ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿ ಮಾತಾಡಿ ಆಮೇಲೆ ಮಾತಾಡಲ್ಲ ಸರಿ. ಹಾಂ, ಹೇಳ್ಕೊಡ್ತಾಳೆ, ಹಾಂ, ಒಂದೊಂದು ಸ್ಟೆಪ್ ಹೇಳ್ಕೊಡ್ತಾರೆ, ಕರೆಕ್ಟಾಗಿ ಹೇಳ್ಕೊಡ್ತಾರೆ. ಮ್ಯಾಮ್ ಇಲ್ಲ ಅಂದ್ರೆ ಸರಿ ಹೇಳ್ಕೊಡ್ತಾರೆ. ಸರ್ ಹೇಳ್ಕೊಡ್ತಾರೆ, ಸರು ಚೆನ್ನಾಗಿ ಹೇಳ್ಕೊಡ್ತಾರೆ. ಓಕೆ ರೀ ಮೇಡಮ್, ಥ್ಯಾಂಕ್ ಯು ಮ್ಯಾಮ್. ಅಂದರೆ ಈಗ ಇಲ್ಲಿ ಬಂದಿದ್ದಕ್ಕೆ ನಿಮ್ಗೆ ತೃಪ್ತಿ ಡ್ರೈವಿಂಗ್ ಸ್ಕೂಲಿಗೆ ಬಂದಕ್ಕೆ ಫುಲ್ಲಿ ಸ್ಯಾಟಿಸ್ಫೈಡ್ ಹೌದಲ್ರಿ? ಏನು ನಮ್ಮ ಗಾಡಿ ಬಂದು ಭಯ ಆಯ್ತು ಮೇಡಮ್, ಆ ಭಯನೇ ಇಲ್ಲ. ಈಗ ಭಯನೇ ಇಲ್ಲ, ಆರಾಮಾಗಿ ಒಬ್ಬರೇ ಬಂದು ಗಾಡಿ ತೊಗೊಂಡು ಒಬ್ಬರೇ ಪ್ರಾಕ್ಟೀಸ್ ಮಾಡಿ ನಮಗೆಲ್ಲ ಹೇಳಿ ಇಟ್ಟು ಹೋಗ್ತೀರಿ. ಮೇಡಮ್ ದಾರಿ ಅನ್ನೋದು ಒಂದು ಖುಷಿ.